ಹೇಳಬೇಕು, ಎಲ್ಲರೂ ಕೂಡ ನಿಮ್ಮನ್ನ ಸೀರಿಯಲ್ ಅಲ್ಲಿ ನೋಡಿದಾಗ ಕಾಸ್ಟ್ಯೂಮ್ ಬಟ್ಟೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ, ಸ್ಕಿನ್ಗೆ ಹೆಂಗ್ ಮೇಂಟೈನ್ ಮಾಡ್ತಾರೆ ಅಂತ. ಹುಡುಗರಿಗೆ ಜಾಸ್ತಿ ಕೇಳಲ್ಲ, ಆದ್ರೂ ನಿಮಗೆ ನಾನು ಕೇಳ್ತೀನಿ, ನೀವು ಹೆಂಗ್ ಮೇಂಟೈನ್ ಮಾಡ್ತೀರಾ ಫಿಟ್ನೆಸ್ಸು ನಿಮ್ಮ ಯಾಕಂದ್ರೆ ಈಗೆಲ್ಲ ಹುಡುಗರೆಲ್ಲ 30 years ಆಗ್ತಾನೆ ಕೂದಲೆಲ್ಲ ಇಲ್ಲ ಅಂತ ಹೇಳ್ತಾರೆ, ಹೇರ್ ಫಾಲ್ ಅಂತ. ನೀವು ಹೆಂಗ್ ಮೇಂಟೈನ್ ಮಾಡ್ತೀರಾ? ಮೇಂಟೈನ್ ಮಾಡ್ತಾ ಇದ್ದೀನಿ. ಅಂದರೆ ಅದೇ ನಾನು ರೆಗ್ಯುಲರ್ ಆಗಿ ಜಿಮ್ ಹೋಗ್ತೀನಿ. ಫುಡ್ ತುಂಬ ಕಂಟ್ರೋಲ್ ಇದೆ ನಂದು. ಅಂದರೆ ಎಣ್ಣೆ ಪದಾರ್ಥಗಳು, ಸ್ವೀಟು, ರೈಸು ಇದು ಯಾವುದೂ ತಿನ್ನಲ್ಲ. ಮೊಟ್ಟೆ ತಿಂತೀನಿ ನಾನು ಆ್ಯಕ್ಚುಲಿ. ಮೊಟ್ಟೆ, ಚಪಾತಿ, ಮುದ್ದೆ, ರೊಟ್ಟಿ ಈ ಥರದಲ್ಲಿ ತಿಂತಾ ಇರ್ತೀನಿ. ಸೊ ದೇಹಕ್ಕೆ ಯಾವುದು ಒಳ್ಳೆಯದು ಅದನ್ನು ತಿನ್ನೋದ್ರಿಂದ. ನೀವು ವೆಜ್ ಅಂದರೆ ಮೊಟ್ಟೆ ತಿನ್ಬೋದಾ? ಮೊಟ್ಟೆ ವೆಜ್, ವೆಜಿಟೇರಿಯನ್. ವೆಜಿಟೇರಿಯನ್ ಅದು ನಾನ್ ವೆಜ್ ಅಲ್ಲ. ಅಲ್ಲ ಅಲ್ಲ ಅಲ್ಲ, ನಾವು ಮರಿ ತಿಂತೀವಿ, ಅವರ ಇವ್ರನ್ನ ತಿನ್ನಲ್ಲ. ನಾವು ಅಮ್ಮ ತಿನ್ನಲ್ಲ ಬೇಡ ಅಂತ ಹೇಳಿದ್ರೆ ಇವಳು ಅದನ್ನ ಹೇಳಿದ್ರು, ಅವ್ರು ಇವ್ರು ತಿನ್ನಲ್ಲ ಅಂತ ಅದಕ್ಕೆ ಹೇಳಿದ್ದ ನಾನು. ದಿವ್ಯಾ ಅವರ ನೀವು ಹೇಳಿ, ನಿಮ್ಮ ಸ್ಕಿನ್ ಸೀಕ್ರೆಟ್ ಏನು? ಏನ್ ಅಪ್ಲೈ ಮಾಡ್ತೀರಾ? ಮೇಕಪ್ ಬಂದಾಗ ಯಾವ್ದನ್ನ ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಓಕೆ, ಆ್ಯಕ್ಚುಲಿ ನನಗಿಂತ ಜಾಸ್ತಿ ಇವನೇ ಮೇಂಟೈನ್ ಮಾಡೋದು. ಬೆಳಗ್ಗೆ ಎದ್ಬಿಟ್ಟು ಜಿಮ್ಗೆಲ್ಲ ಹೋಗ್ಬಿಟ್ಟು ಬರ್ತಾರೆ. ನನಗೆ ನಿದ್ದೆ ತುಂಬ ಇಂಪಾರ್ಟೆಂಟ್. ನಾನು ನಿದ್ದೆ ಕರೆಕ್ಟಾಗಿ ಮಾಡಿ ಮೇಂಟೈನ್ ಮಾಡ್ತೀನಿ. ಆದರೆ ಜಿಮ್ಗೆ ಅಂತ ಹೋಗಲ್ಲ, ನಾನು ಫಿಸಿಕಲ್ ಆ್ಯಕ್ಟಿವಿಟಿ, ಬ್ಯಾಡ್ಮಿಂಟನ್ ಆಟಗಳು ಆಡ್ತಾ ಇರ್ತೀನಿ. ಸ್ಪೋರ್ಟ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಆ ಥರ ಫಿಸಿಕಲ್ ಆ್ಯಕ್ಟಿವಿಟಿ ನಾನು ಬ್ರೇಕ್ ಇತ್ತು ಅಂದರೆ ಅಲ್ಲಿ ಮೇಕ್ ಶೋರ್. ಆ್ಯಂಡ್ ಎಷ್ಟೊಂದು ಸತಿ ಶೂಟ್ ಮುಗಿಸ್ಕೊಂಡು ಹೋಗ್ಬಿಟ್ಟು ಬ್ಯಾಡ್ಮಿಂಟನ್ ಆಡ್ತೀನಿ. ಆ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಆ ಥರ ಇಟ್ಕೋತೀನಿ. ಆ್ಯಂಡ್ ಸ್ಕಿನ್ ಕೇರ್ ಅಂತ ಹೇಳಿದ್ರೆ ಅಲ್ಲಿ ಮೇಕ್ ಶೋರ್ ನನ್ನದೇ ಮೇಕಪ್ನ ನಾನು ಯೂಸ್ ಮಾಡೋದು, ಆ್ಯಂಡ್ ನನ್ನದೇ ಬ್ರಷಸ್ಗಳನ್ನ ಯೂಸ್ ಮಾಡೋದು, ಮತ್ತು ಚೆನ್ನಾಗಿ ಹೆಲ್ದಿಯಾಗಿ ತಿನ್ನೋದು. ನಾನು ಸ್ವಲ್ಪ ಶುಗರೆಲ್ಲ ಕಟ್ ಮಾಡಿದ್ದೀನಿ, ಬಟ್ ಇವನ್ ಥರ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಕಟ್ ಮಾಡೋಲ್ಲ. ಇವಾಗ ಗಣೇಶ ಹಬ್ಬದಲ್ಲಿ ಸರಿಯಾಗಿ ತಿನ್ಬಿಟ್ಟೆ, ಹಬ್ಬ ಅಂದಾಗ ತಿನ್ಬಿಡ್ಬೇಕು ಅಂತ ಆ ಥರ ಒಂದು ಮೈಂಡ್ ಸೆಟ್ಟು. ಅವಾಗ ತಿನ್ಬಿಟ್ಟು ಮತ್ತು ನೀಟಾಗಿ ಚೆನ್ನಾಗಿ ವರ್ಕೌಟ್ ಎಲ್ಲ ಮಾಡಬೇಕು ಆ ಥರ. ಫೇವ್ರೆಟ್ ಸ್ವೀಟ್ ಯಾವುದು? ಸ್ವೀಟ್ ನನಗೆ ಹೋಳಿಗೆ ಇಷ್ಟ ಆಗುತ್ತೆ. ಹೋಳಿಗೆಗೆ ತುಂಬ ತುಪ್ಪ ಹಾಕ್ಬಿಟ್ಟು ಮತ್ತು ಕರಿಗಡುಬು ಅಂತ ನಮ್ಮ ಅಮ್ಮ ಮಾಡ್ತಾರೆ, ಅದು ಇಷ್ಟ ಆಗುತ್ತೆ. ಸ್ವೀಟ್ ಅದು ಇಷ್ಟ. ಮಾಡೋದು ಯಾವ ಅಡುಗೆ ಚೆನ್ನಾಗಿ ಮಾಡ್ತೀರಾ? ನಾನು ಹೇಳಿದ್ರೆ ನೀವು ನಂಬಲ್ಲ. ನಾನು ಇದೆಲ್ಲ ಕೇಳ್ತಾನೆ ಇದ್ದೀನಿ. ಏಯ್, ನಿಮ್ಗೆ ತಂದ್ಕೊಡ್ತಾರ ಸೆಟ್ಟಿಗೆ? ನಿದ್ದೆ ಮಾಡೋಕ್ಕೆ ಟೈಮ್ ಇಲ್ಲ. ಅದೆಲ್ಲ ಮಾಡಿಲ್ಲ. ಸುಮ್ಮನೆ ಕೂತ್ಕೊಂಡು ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜ ಆನೆಸ್ಟ್. ಬೇಕಾದ್ರೆ ನೀವು ನಮ್ಮ ಮನೇಲಿ ಹೋಗ್ಬಿಟ್ಟು ನಮ್ಮ ಅಪ್ಪಾಜಿ ಅಮ್ಮ ದೀಪು ದರ್ಶ ಹತ್ರ ಇಂಟರ್ವ್ಯೂ ಮಾಡಿಸ್ಕೊಳ್ಳಿ, ಬೇಕಾದ್ರೆ ರವಿ ಹತ್ರನೂ ಕೇಳ್ಬೋದು. ಇದು ಇಲ್ಲಿಗೆ ಮಾಡ್ತಾರೋ ಅಂತ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ನನಗೆ. ಅಂದರೆ ಟೈಮ್ ಸಿಕ್ಕಿಲ್ಲ, ಆಪರ್ಚುನಿಟಿ ಅಲ್ಲ, ಟೈಮ್ ಸಿಕ್ಕಿಲ್ಲ. ಆದರೆ ನನ್ನ ಕೈಯಲ್ಲಿ ಮಾಡಿರೋ ಅಡುಗೆ ಸಕ್ಕತ್ತಾಗಿರುತ್ತೆ, ಬೊಂಬಾಟಾಗಿರುತ್ತೆ. ನಮ್ಮ ಮನೇಲೆಲ್ಲ ಹೇಳ್ತಾರೆ, ಅದು ಹೆಂಗೋ ಯಾವಾಗಲೂ ಅಪರೂಪಕ್ಕೆ ಮಾಡಿದ್ರು ಅದು ಏನೇನೋ ಹಾಕಿ ಮಾಡ್ತೀಯ, ಬಟ್ ಚೆನ್ನಾಗಿರುತ್ತೆ ಅಂತ. ಸಮ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಕೈಲಿ ನಾನು ಮಾಡೋ ಅಡುಗೆಯಲ್ಲಿ ಗೀ ರೈಸ್ ಮತ್ತು ಒಂದು ಗ್ರೀನ್ ಕಲರ್ ಚಿಕನ್ ಏನೋ ಮಾಡ್ತೀನಿ, ಅದು ಹೆಸರು ನಾನೇ ಇಡಬೇಕು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಚಿತ್ರಾನ್ನ ಇಸ್ ಮೈ ಫೇವ್ರೆಟ್. ನಿಮಗೆ ನೀವು ಏನೋ ಕುಕ್ ಮಾಡೋ ಅಭ್ಯಾಸ ಇದೆಯಾ? ಕುಕ್ ಮಾಡ್ತೀನಿ ನಾನು. ಏನು ಮಾಡ್ತಾನೆ ನಾನು ಹೇಳ್ತೀನಿ, ಅದೇ ಬ್ರೆಡ್ ಸ್ಲೈಸ್ಗೆ ಇದು ಪೀನಟ್ ಬಟರ್ ಹಚ್ಕೊಂಡು ಬರ್ತಾನೆ, ಅದೊಂದು ಮಾಡ್ತಾನೆ. ಮತ್ತು ಆಮ್ಲೆಟ್ ಮಾಡ್ತಾನೆ. ಆಯ್ತಾ, ಇನ್ಯಾರು ಏನಾದ್ರು ಹೆಚ್ಕೊಟ್ಬಿಟ್ಟು ಇದನ್ನ ಹಾಕು ಅಂದರೆ ಹಾಕ್ತಾನೆ. ಅಷ್ಟೇ ಅವ್ನು ಮಾಡೋ ಅಡುಗೆ. ಸುಮ್ಮನೆ ಕೂಚ್ಕೋತಾ ಇದೆಯಾ. ಆ್ಯಂಡ್ ಪಾಪ ದಿನ ನನಗೆ ಎಗ್ ಆಮ್ಲೆಟ್ ಮಾಡ್ಕೊಂಡು ಬಂದು ಕೊಡ್ತಾನೆ. ನೀವು ಯಾವ್ದು ತುಂಬ ಚೆನ್ನಾಗಿ ಮಾಡೋದು ಅಡುಗೆ? ಅಷ್ಟೇ ಅವ್ನಿಗೆ ಬರೋದು, ಏನು ಅಡುಗೆನೂ ಬರಲ್ಲ ಅವನಿಗೆ. ಪಾಪ ಮನೇಲಿ ಹೆಂಡತಿಗೆ ಮಾಡ್ಕೊಡ್ತಾರೆ? ಹೆಂಡತಿ ಹೇಳಿದ್ದನ್ನು ಮಾಡ್ತಾನೆ. ಅದೇ ಯಾವುದು? ಅಂದ್ರೆ ಇವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೇಕು. ಈಗ ಬೆಳ್ಳುಳ್ಳಿ ಹಾಕಿದ್ರೆ ನೆಕ್ಸ್ಟ್ ಇದು ಹಾಕಿ, ಅದೆಷ್ಟು ಹಾಕ್ಬೇಕು, ಇಷ್ಟೊತ್ತು ಆ ಥರ ಪ್ರಾಪರ್ ಆಗಿ ಫಾಲೋ ಮಾಡ್ತೀನಿ ನಾನು. ಕರೆಕ್ಟ್. ಅಂದರೆ ತರಕಾರಿ ತುಂಬ ಚೆನ್ನಾಗಿ ಕಟ್ ಮಾಡ್ತೀನಿ ನಾನು, ಪ್ರಾಪರ್ ಆಗಿ. ಹೆಂಗೆ ಅದು ಎಕ್ಸ್ಪೀರಿಯನ್ಸ್? ತರಕಾರಿ ಹೆಂಗೆ ಕಟ್ ಮಾಡೋದು? ನಾನು ಒಂದು 10 ವರ್ಷ ಚಿಕ್ಕಪೇಟೆ ಮಠದಲ್ಲಿದ್ದೆ, ಒಂದು 4 ವರ್ಷ ಅನ್ಸುತ್ತೆ. ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದಾನೆ. ಅವನು ತಮಾಷೆ ಅನ್ಕೊಂಡು. ಚಿಕ್ಕಪೇಟೆ ಮಠದಲ್ಲಿ ರಿಯಲ್ ಆಗಿ. ಸೊ ಆ ಮಠದಲ್ಲಿ ಹುಡುಗರೇ ಅಡುಗೆ ಮಾಡ್ಬೇಕಂದ್ರೆ ಯಾರು ಇರ್ತಾರೆ ಅವರೇ ಅಡುಗೆ ಮಾಡಬೇಕಿತ್ತು. ನಾನು ಅಲ್ಲಿ ಫಸ್ಟು ಕಟ್ ಮಾಡೋಕ್ಕಂದ್ರೆ ಆ ಹುಡುಗರು ನೋಡಿ ಕಲ್ತಿದ್ದು. ಅಲ್ಲಿವರೆಗೂ ತುಂಬ ಸುಖವಾಗಿ ಬೆಳೆದಿದ್ದೆ ಮನೇಲಿ. ಅಲ್ಲಿ ಹೋದ್ಮೇಲೆ ಜೀವನ ಏನು ಅಂತ ಗೊತ್ತಾಗಿ ಸ್ಟಾರ್ಟ್ ಆಯಿತು. ಅಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡೋದು ಅಲ್ಲಿ ಕಲಿತೆ ನಾನು ಆ್ಯಕ್ಚುಲಿ. ಅಂದರೆ ತುಂಬ ಹುಡುಗರು ಇದ್ವಲ್ಲ, ಅದು ಕ್ವಾಂಟಿಟಿ ಜಾಸ್ತಿ ಇತ್ತು. 2-3 ಈರುಳ್ಳಿ ಆಗ್ತಿರಲಿಲ್ಲ, ಇಷ್ಟು ಈರುಳ್ಳಿ ಕಟ್ ಮಾಡಬೇಕಿತ್ತು, ಇಷ್ಟು ಟೊಮೆಟೊ ಕಟ್ ಮಾಡಬೇಕಿತ್ತು. ಅದು ಕಟ್ ಮಾಡಿ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಓಕೆ.